ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹಳೆ ವಿಡಿಯೋದಲ್ಲಿ ಭಾರತದಲ್ಲಿ ಬರೋವಂಥ ಯಾವ್ಯಾವ ರಾಜ್ಯಗಳು ಬರ್ತವೆ ಮತ್ತು ಆ ರಾಜ್ಯಗಳ ಹೆಸರುಗಳು ಏನೇನು, ಮತ್ತು ಆ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ತುಂಬ ಜನಸಂಖ್ಯೆ ಜಾಸ್ತಿ ಇದೆ ಮತ್ತು ಯಾವ ರಾಜ್ಯದಲ್ಲಿ ತುಂಬ ಜನಸಂಖ್ಯೆ ಕಮ್ಮಿ ಇದೆ, ಮತ್ತು ಯಾವ ರಾಜ್ಯಗಳಲ್ಲಿ ಸಮಾನ ಜನಸಂಖ್ಯೆ ಹೊಂದಿದೆ, ಮತ್ತು ಆಮೇಲೆ ಭಾರತಕ್ಕೆ ಯಾವುದು ರಾಜಧಾನಿ, ಮತ್ತು ಆಮೇಲೆ ಡೆಲ್ಲಿ ಬಗ್ಗೆ ಸ್ವಲ್ಪ ಹೇಳಿದ್ದೆ. ಮತ್ತು ಆಮೇಲೆ ಈ ವಿಡಿಯೋದಲ್ಲಿ ನಾನು ಈ ತಮಿಳುನಾಡಲ್ಲಿ ಯಾವುದ್ಯಾವುದು ಜಿಲ್ಲೆಗಳು ಬರ್ತವೆ, ಮತ್ತು ಆಮೇಲೆ ಈ ತಮಿಳುನಾಡಿಗೆ ಯಾವುದು ಬಂದು ರಾಜಧಾನಿ, ಈ ತಮಿಳುನಾಡಲ್ಲಿ ಯಾವ ಜಿಲ್ಲೆಯಲ್ಲಿ ಬಂದು ತುಂಬ ಜನಸಂಖ್ಯೆ ಜಾಸ್ತಿ ಇದೆ, ಯಾವ ಜಿಲ್ಲೆನಲ್ಲಿ ಬಂದು ಕಡಿಮೆ ಜನಸಂಖ್ಯೆ ಇದೆ, ಮತ್ತು ಆಮೇಲೆ ಯಾವ್ಯಾವ ಜಿಲ್ಲೆಗಳಲ್ಲಿ ಸಮಾನ ಜನಸಂಖ್ಯೆ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ತಮಿಳುನಾಡಲ್ಲಿ ಒಟ್ಟು ಜಿಲ್ಲೆಗಳ ಸಂಖ್ಯೆ ಬಂದುಬಿಟ್ಟು 38. ಮತ್ತು ಆಮೇಲೆ ಈ ಜಿಲ್ಲೆಗಳನ್ನ ಸಣ್ಣ ಸಣ್ಣ ತಾಲೂಕುಗಳಾಗಿ ಭಾಗ ಮಾಡಿದ್ದಾರೆ. ಮತ್ತು ಆಮೇಲೆ ಈ ತಮಿಳುನಾಡಲ್ಲಿರೋ ಜಿಲ್ಲೆಗಳ ಹೆಸರುಗಳು ಬಂದುಬಿಟ್ಟು, ಮೊದಲನೇ ಜಿಲ್ಲೆ ಹೆಸರು ಬಂದುಬಿಟ್ಟು ಅರಿಯಲ್ಲೂರು ಅಂತ, ಎರಡನೇದು ಬಂದುಬಿಟ್ಟು ಚೆಂಗಲ್ಪಟ್ಟು ಅಂತ, ಮತ್ತು ಆಮೇಲೆ ಮೂರನೇದು ಬಂದುಬಿಟ್ಟು ಚೆನ್ನೈ, ನಾಲ್ಕನೇದು ಬಂದು ಕೊಯಂಬತ್ತೂರು ಅಂತ, ಐದನೇದು ಬಂದು ಕುಡಲೋರೆ ಅಂತ, ಆರನೇದು ಬಂದು ಧರ್ಮಪುರಿ, ಏಳನೇದು ಬಂದು ದಿಂಡಿಗಲ್ಲು, ಎಂಟನೇದು ಬಂದು ಎರೋಡೆ, ಒಂಬತ್ತನೇದು ಬಂದು ಕಾಲಕುರುಚಿ, ಆಮೇಲೆ 10ನೇದು ಬಂದು ಕನ್ಯಾಕುಮಾರಿ, 11ನೇದು ಬಂದು ಕರೂರು, 12ನೇದು ಬಂದು ಕೃಷ್ಣಗಿರಿ, 13ನೇದು ಬಂದು ಮಧುರಾಯಿ, 14ನೇದು ಬಂದು ಮಹಿಳಾ ದುತುರಾಯಿ ಅಂತ, 15ನೇದು ಬಂದು ನಾಗಪಟ್ಟಿನಂ ಅಂತ, 16ನೇದು ಬಂದು ನಮಕಾಲ್, 17ನೇದು ಬಂದು ನೀಲಗಿರೀಸ್, 18ನೇದು ಬಂದು ಪೆರಂಬಲ್ಲೂರ್, 19ನೇದು ಬಂದು ಪಡುಕೊಟ್ಟಾಯ್, 20ನೇದು ಬಂದು ರಾಮನಾಥ್ಪುರಂ, 21ನೇದು ಬಂದು ರಾಣಿಪೇಟ್, ಆಮೇಲೆ 22ನೇದು ಬಂದು ಸಲೀಂ, 23ನೇದು ಬಂದು ಶಿವಗಾಮ್, ಆಮೇಲೆ 24ನೇದು ಬಂದು ಟೆಂಕಸಿ ಅಂತ, ಆಮೇಲೆ 25ನೇದು ಬಂದು ತಾಂಜಾವೂರು, ಆಮೇಲೆ 26ನೇದು ಬಂದು ತೇಣಿ, ಆಮೇಲೆ 27ನೇದು ಬಂದು ತರ್ಕುಡಿ ಅಂತ, ಆಮೇಲೆ 28ನೇದು ಬಂದು